ನಮಸ್ಕಾರ ವೀಕ್ಷಕರೇ, ನಾನು ಈ ಪಾಠದಲ್ಲಿ ನಿಮಗೆ ಹೋಮ್ ಪದದ ಬಳಕೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ಮನೆಗೆ ಹೋಗ್ತಾ ಇದ್ದೀನಿ ಅನ್ಬೇಕಾದ್ರೆ ಐ ಆಮ್ ಗೋಯಿಂಗ್ ಹೋಮ್ ಅನ್ಬೇಕಾ, ಐ ಆಮ್ ಗೋಯಿಂಗ್ ಟು ದ ಹೋಮ್ ಅನ್ಬೇಕಾ, ಐ ಆಮ್ ಗೋಯಿಂಗ್ ಟು ಮೈ ಹೋಮ್ ಅನ್ಬೇಕಾ, ಐ ಆಮ್ ಗೋಯಿಂಗ್ ಟು ಮೈ ಹೋಮ್, ದ ಮೈ ಹೋಮ್, ಯಾವ ಪದಗಳ ಬಳಕೆ ಬರುತ್ತೆ ಅನ್ನೋದು ನಿಮಗೆ ಕನ್ಫ್ಯೂಷನ್ ಇರಬಹುದು. ಅದನ್ನು ಇವತ್ತು ಕ್ಲಿಯರ್ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಈ ಪಾಠನ ಸ್ಕಿಪ್ ಮಾಡಿ, ಪರವಾಗಿಲ್ಲ, ಸರಿಯಾ? ಐ ಆಮ್ ಗೋಯಿಂಗ್ ಹೋಮ್ ನಾವು ಸಹಜವಾಗಿ ಹೇಳೋದು ಐ ಆಮ್ ಅಥವಾ ಐ ವಾಸ್ ಗೋಯಿಂಗ್ ಹೋಮ್ ಅಂತ ಹೇಳ್ತೀವಿ ಅಲ್ವಾ? ಇಲ್ಲಿ ಐ ಆಮ್ ಗೋಯಿಂಗ್ ಹೋಮ್ ಅಂತ ಹೇಳೋದು ಪರ್ಫೆಕ್ಟ್. ನಾನಿಲ್ಲಿ ಜಾಗನ ಯಾಕೆ ಬಿಟ್ಟಿದ್ದೀನಿ ಅಂದ್ರೆ, ಕೆಲವರು ಐ ಆಮ್ ಗೋಯಿಂಗ್ ಟು ಹೋಮ್ ಅಂತಾರೆ, ಐ ಆಮ್ ಗೋಯಿಂಗ್ ಟು ದ ಹೋಮ್ ಅಂತಾರೆ, ಅಥವಾ ಐ ಆಮ್ ಗೋಯಿಂಗ್ ದ ಹೋಮ್ ಅಂತಾರೆ, ಅಥವಾ ಐ ಆಮ್ ಗೋಯಿಂಗ್ ಮೈ ಹೋಮ್ ಅಂತಾರೆ. ಇದನ್ನ ನೀವು ದಯವಿಟ್ಟು ಹೇಳಬೇಡಿ. ಐ ಆಮ್ ಗೋಯಿಂಗ್ ಟು ಮೈ ಹೋಮ್, ಐ ಆಮ್ ಗೋಯಿಂಗ್ ಟು ದ ಹೋಮ್, ಐ ಆಮ್ ಗೋಯಿಂಗ್ ಟು ಹೋಮ್ ಅನ್ನೋದು ತಪ್ಪು. ಇದನ್ನ ದಯವಿಟ್ಟು ಉಪಯೋಗಿಸಬೇಡಿ. ಡೈರೆಕ್ಟ್ ಆಗಿ ನೀವೇನನ್ಬೇಕು? ಐ ಆಮ್ ಗೋಯಿಂಗ್ ಹೋಮ್, ನಾನು ಈಗ ಮನೆಗೆ ಹೋಗ್ತಾ ಇದ್ದೀನಿ ಅಲ್ವಾ? ದಿಸ್ ಇಸ್ ಬೆಟರ್. ನೋಡಿ, ಐ ಆಮ್ ಗೋಯಿಂಗ್ ಹೋಮ್, ಇಲ್ಲಿ ನಾನು ಈಗ ಮನೆಗೆ ಹೋಗ್ತಾ ಇದ್ದೀನಿ ಬರುತ್ತೆ. ಐ ವಾಸ್ ಗೋಯಿಂಗ್ ಹೋಮ್, ನಾನು ಮುಂಚೆ ಮನೆಗೆ ಹೋಗ್ತಾ ಇದ್ದೆ ಅಂತ ಬರುತ್ತೆ. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಐ ವಿಲ್ ಗೋ ಹೋಮ್ ಅಂತ ಹಾಕ್ಬೋದು. ಇಲ್ಲಿ ವಿಲ್ ಬಂದಾಗ ದಯವಿಟ್ಟು ಗೋ ಜೊತೆಗೆ ಇಂಗ್ ಹಾಕಬೇಡಿ. ವಿಲ್ ಬಂದಾಗ ದಯವಿಟ್ಟು ಗೋ ಅಂತ ಹಾಕಿ, ಇಂಗ್ ಬರಲ್ಲ. ವಿಲ್ ಜೊತೆಗೆ ಇಂಗ್ ಬರಲ್ಲ. ನೀವು ಐ ವಿಲ್ ಗೋ ಹೋಮ್ ಅನ್ಬೇಕು. ವಿಲ್ ಜೊತೆಗೆ ಬಿ ಬಂದಾಗ ಅವಾಗ ಇಂಗ್ ಬರುತ್ತೆ. ಐ ವಿಲ್ ಬಿ ಗೋಯಿಂಗ್ ಹೋಮ್, ಅದು ಕರೆಕ್ಟು. ಆದ್ರೆ ವಿಲ್ ಜೊತೆಗೆ ನೀವು ಬರೀ ಗೋ ಅಂತ ಹಾಕ್ಬೇಕು. ವಿಲ್ ಬಿ ಬಂದಾಗ ಗೋಯಿಂಗ್ ಬರುತ್ತೆ. ಗೊತ್ತಾಯ್ತಲ್ವಾ ನಿಮ್ಗೆ? ಇದು ಪಕ್ಕ ಅರ್ಥ ಆಗಿದ್ಯಾ? ಇನ್ಮೇಲಿಂದ ನೀವು ಮಾತಾಡ್ಬೇಕಾದ್ರೆ ಐ ಆಮ್ ಗೋಯಿಂಗ್ ಹೋಮ್, ನಾನು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್ ಹೋಮ್, ನಾನು ಮುಂಚೆ ಮನೆಗೆ ಹೋಗ್ತಾ ಇದ್ದೆ. ಐ ವಿಲ್ ಗೋ ಹೋಮ್, ನಾನು ಆಮೇಲೆ ಮನೆಗೆ ಹೋಗ್ತೀನಿ. ಐ ವಿಲ್ ಬಿ ಗೋಯಿಂಗ್ ಹೋಮ್, ನಾನು ಆಮೇಲೆ ಮನೆಗೆ ಹೋಗ್ತಾ ಇರ್ತೀನಿ. ಐ ವೆಂಟ್ ಹೋಮ್, ನಾನು ಮುಂಚೆ ಮನೆಗೆ ಹೋದೆ. ಸೊ ಇನ್ಮೇಲಿಂದ ನೀವು ಐ ಆಮ್ ಗೋಯಿಂಗ್ ಹೋಮ್ ಅಂತ ಹೇಳಬೇಕು. ನೀವು ರವಿ ಮನೆಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಅವಾಗ ಟು ಬರುತ್ತೆ. ಐ ಆಮ್ ಗೋಯಿಂಗ್ ಟು ರವೀಸ್ ಹೋಮ್. ನೋಡಿ, ಇಲ್ಲಿ ರವಿಯ ಮನೆಗೆ. ಐ ಆಮ್ ಗೋಯಿಂಗ್ ಟು ರವೀಸ್ ಹೋಮ್. ಐ ಆಮ್ ಗೋಯಿಂಗ್ ಟು ರಾಧಾಸ್ ಹೋಮ್. ಐ ಆಮ್ ಗೋಯಿಂಗ್ ಟು ರಾಧಾಸ್ ಹೋಮ್. ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್, ನನ್ನ ಮಿತ್ರನ ಮನೆಗೆ. ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಹೋಮ್. ಅರ್ಥ ಆಗ್ತಿದೆಯಲ್ಲ ನಿಮಗೆ? ನಮ್ಮ ಮನೆ ಬಂದಾಗ ನಾವು ಯಾವಾಗಲೂ ಡೈರೆಕ್ಟ್ ಆಗಿ ಹೋಮ್ ಅನ್ಬೇಕು. ನನ್ನ ಪುಸ್ತಕ ನಿಮ್ಮ ಹತ್ರ ಇದ್ರೆ ಚೆಕ್ ಮಾಡಿ. ಇದು ಫಸ್ಟ್ ನಾವು ನಿಮ್ಮ ಮದರ್ ಟಂಗ್ ಇಂದ ಇಂಗ್ಲಿಷ್ ತೋರಿಸ್ಕೊಡ್ತೀವಿ, ಆಮೇಲೆ ಇಂಗ್ಲಿಷ್ನಿಂದ ನಿಮಗೆ ಅಡ್ವಾನ್ಸ್ ರೀತಿಯಲ್ಲಿ ಇಂಗ್ಲಿಷ್ ಬಗ್ಗೆ ವಿಷಯಗಳನ್ನ ತಿಳಿಸಿದ್ದೀವಿ. ಈ ಪುಸ್ತಕದ ಪೇಜ್ ನಂಬರ್ 96 ನೋಡ್ಕೊಳ್ಳಿ. ಇಲ್ಲಿ ನಾನು ಸ್ಪಷ್ಟವಾಗಿ ಬರ್ದಿದ್ದೀನಿ, ಓದ್ತೀನಿ ನಾನು, ನೀವು ಚೆಕ್ ಮಾಡ್ಕೊಳ್ಳಿ. ಇದು ನಮ್ಮ ಪುಸ್ತಕ. ನೀವು ಈ ಪುಸ್ತಕದಿಂದ ನಾನು ಇವಾಗ ಹೇಳ್ಕೊಟ್ಟಿರೋ ಪಾಠನ ಕಲಿಬೋದು. ಪೇಜ್ ನಂಬರ್ 96ಗೆ ಬನ್ನಿ. ಪೇಜ್ ನಂಬರ್ 96ಗೆ ಬಂದಾಗ ನೋಡ್ಕೊಳ್ಳಿ, ಇಲ್ಲಿ ನಾನು ಇವಾಗ ತೋರಿಸ್ಕೊಟ್ಟಿರೋ ಪಾಠ ಇಲ್ಲಿದೆ. ವೈಲ್ ರೆಫರಿಂಗ್ ಟು ಒನ್ಸ್ ಹೌಸ್ ಇನ್ ಎ ಸೆಂಟೆನ್ಸ್, ಡು ನಾಟ್ ಯೂಸ್ ಗೋಯಿಂಗ್ ಟು ದ ಹೋಮ್. ಇನ್ಸ್ಟೆಡ್ ದ ವರ್ಡ್ಸ್ ಗೋಯಿಂಗ್ ಹೋಮ್ ಆರ್ ಟು ಬಿ ಯೂಸ್ಡ್ ವಿತೌಟ್ ಯೂಸೇಜ್ ಆಫ್ ಟು ದ. ಮನೆಗೆ ಸಂಬಂಧಿಸಿದಂತೆ ಹೇಳುವಾಗ ನನ್ನ ಹೌಸ್ ಎಂದು ಬಳಸುವ ಬದಲು ನನ್ನ ಹೋಮ್ ಎಂದು ಬಳಸಿರಿ, ಏಕೆಂದರೆ ಹೋಮ್ ಎಂಬ ಶಬ್ದವು ಆತ್ಮೀಯ ಭಾವನೆಯನ್ನು ತಿಳಿಸುತ್ತದೆ. ಇದು ಅಲ್ಲದೆ ಗೋಯಿಂಗ್ ಟು ದ ಹೋಮ್ ಎಂಬ ಬಳಕೆ ತಪ್ಪು, ಮತ್ತೆ ಆ ರೀತಿ ಬಳಸಲಾಗದು. ಗೋಯಿಂಗ್ ಹೋಮ್ ಎಂಬುದು ಸರಿಯಾದ ಪ್ರಯೋಗ. ಹೋಮ್ ನಾಮಪದದ ಹಿಂದೆ ಟು ದ ಎಂಬ ಪದಗಳನ್ನು ಉಪಯೋಗಿಸುವುದನ್ನು ಬಿಡಿ. ನೋಡಿ, ಹೋಮ್ ಮತ್ತು ಹೌಸ್ ಮತ್ತು ಟು ದ ಯಾವಾಗ ಹೇಳೋದು ನಾನು ಇಷ್ಟೊತ್ತು ತೋರಿಸ್ಕೊಟ್ಟಿದ್ದೀನಿ. ಇನ್ಮೇಲಿಂದ ನೀವು ಪ್ರಾಪರ್ ಯೂಸೇಜ್ನ ಕರೆಕ್ಟಾಗಿ ಫಾಲೋ ಮಾಡಿ, ಹಾಗೂ ತಪ್ಪು ಪ್ರಯೋಗ ಇಂಪ್ರಾಪರ್ ಯೂಸೇಜ್ನ ದಯವಿಟ್ಟು ಇನ್ಮೇಲಿಂದ ಉಪಯೋಗಿಸಬೇಡಿ. ನಿಮ್ಮ ಭಾಷೆ
ಇನ್ನೂ ಚೆನ್ನಾಗಿ ಆಗತ್ತೆ. ಕರೆಕ್ಟಾ? ಇಲ್ಲಿ ನೋಡಿ, ನಾನು ಒಂದು 4-5 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳೋಣ. ಇಂಪ್ರಾಪರ್ ಯೂಸೇಜ್, ತಪ್ಪು ಬಳಕೆ. ಐ ಆಮ್ ಗೋಯಿಂಗ್ ದ ಮಾರ್ಕೆಟ್ ಅನ್ಬಾರ್ದು, ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಅನ್ಬೇಕು. ನೀವು ಹೋಮ್ ಬಿಟ್ಟು ಬೇರೆ ಕಡೆ ಎಲ್ಲೇ ಹೋಗೋದಿದ್ರು ಐ ಆಮ್ ಗೋಯಿಂಗ್ ಟು ದ ಗಾರ್ಡನ್, ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್, ಐ ಆಮ್ ಗೋಯಿಂಗ್ ಟು ದ ಮೊಬೈಲ್ ರೀಚಾರ್ಜ್ ಶೋರೂಮ್, ಐ ವಾಸ್ ಗೋಯಿಂಗ್ ಟು ದ ಪಾರ್ಕ್, ಐ ವಾಸ್ ಗೋಯಿಂಗ್ ಟು ದಿ ಆಫೀಸ್, ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂತಾನೆ ಹೇಳಬೇಕು. ಬೇರೆ ಎಲ್ಲೇ ಹೋದ್ರು ನೀವು ಟು ದ ಹೇಳಬೇಕು, ಸರಿಯಾ? ಆದ್ರೆ ಮನೆಗೆ ಹೋಗ್ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಕೃತಿ ಇಸ್ ಗೋಯಿಂಗ್ ಹೋಮ್, ಪಲ್ಲವಿ ಇಸ್ ಗೋಯಿಂಗ್ ಟು ಹರ್ ಹೌಸ್ ಅಂತ ಹೇಳ್ಬೋದು. ಮಯೂರ್ ಇಸ್ ರನ್ನಿಂಗ್ ಟು ದ ಸ್ಟೇಷನ್, ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್, ಐ ಆಮ್ ಗೋಯಿಂಗ್ ಹೋಮ್. ರವಿ ಇಸ್ ಗೋಯಿಂಗ್ ಹೋಮ್, ರಾಧಾ ಇಸ್ ಗೋಯಿಂಗ್ ಹೋಮ್. ಅರ್ಥ ಏನು? ರವಿ ಅವನ ಮನೆಗೆ ಹೋಗ್ತಾ ಇದ್ದಾನೆ, ರಾಧಾ ಅವಳ ಮನೆಗೆ ಹೋಗ್ತಾ ಇದ್ದಾಳೆ. ಐ ಆಮ್ ಗೋಯಿಂಗ್ ಟು ರವೀಸ್ ಹೋಮ್, ನಾನು ರವಿಯ ಮನೆಗೆ ಹೋಗ್ತಾ ಇದ್ದೀನಿ. ಶಿ ಈಸ್ ಗೋಯಿಂಗ್ ಟು ರಾಧಾಸ್ ಹೋಮ್, ಅವಳು ರಾಧಾವಿನ ಮನೆಗೆ ಹೋಗ್ತಾ ಇದ್ದಾಳೆ. ಸೊ ಹೇಳಿ, ಐ ಆಮ್ ಗೋಯಿಂಗ್ ಹೋಮ್, ನಾನು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಶಿ ಈಸ್ ಗೋಯಿಂಗ್ ಹೋಮ್, ಅವಳು ಈಗ ಮನೆಗೆ ಹೋಗ್ತಾ ಇದ್ದಾಳೆ. ವಿ ಆರ್ ಗೋಯಿಂಗ್ ಹೋಮ್, ನಾವು ಈಗ ಮನೆಗೆ ಹೋಗ್ತಾ ಇದ್ದೀವಿ. ದೇ ಆರ್ ಗೋಯಿಂಗ್ ಹೋಮ್, ಅವರು ಈಗ ಮನೆಗೆ ಹೋಗ್ತಾ ಇದ್ದಾರೆ. ಇದೇ ರೀತಿ ರವಿ ಅಂಡ್ ರಾಧಾ ವ ಗೋಯಿಂಗ್ ಹೋಮ್, ವೇರ್ ಅಂತ ಹೇಳ್ಬೇಡಿ, ರವಿ ಅಂಡ್ ರಾಧಾ ವ ಗೋಯಿಂಗ್ ಹೋಮ್. ಬರೀ ವ ಅನ್ನೋ ಶಬ್ದ ಬಂದ್ರೆ ಒಳ್ಳೇದು. ರವಿ ಅಂಡ್ ರಾಧಾ ವ ಗೋಯಿಂಗ್ ಹೋಮ್, ರವಿ ಮತ್ತೆ ರಾಧಾ ಮನೆಗೆ ಹೋಗ್ತಾ ಇದ್ದರು ಮುಂಚೆ. ಇಲ್ಲಿ ವ ಅನ್ನೋದು ಮುಂಚೆ ಅನ್ನೋ ಕಾಲನ ಸ್ಪಷ್ಟವಾಗಿ ತೋರಿಸುತ್ತೆ. ಸೊ ರವಿ ಅಂಡ್ ರಾಧಾ ವ ಗೋಯಿಂಗ್ ಹೋಮ್. ಇಲ್ಲಿ ನೋಡ್ಕೊಳ್ಳಿ, ರವಿ ವಾಸ್ ಗೋಯಿಂಗ್ ಹೋಮ್, ರಾಧಾ ವಾಸ್ ಗೋಯಿಂಗ್ ಹೋಮ್, ರವಿ ಅಂಡ್ ರಾಧಾ ವ ಗೋಯಿಂಗ್ ಹೋಮ್. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಇನ್ಮೇಲಿಂದ ನೀವು ಮಕ್ಕಳೇ ಇಬ್ರು ಹೇಳ್ತೀರಾ ನನ್ನ ಜೊತೆ? ನಾನು ಹೇಳ್ತೀನಿ, ನೀವು ಕರೆಕ್ಟಾ ತಪ್ಪಾ ಅನ್ಬೇಕು. ರವಿ ಅಂಡ್ ರಾಧಾ ಏನಾಗತ್ತೆ? ಆರ್ ಗೋಯಿಂಗ್ ಹೋಮಾ, ಆರ್ ಗೋಯಿಂಗ್ ಟು ಹೋಮಾ? ಮಕ್ಕಳೇ ನೀವು ಹೇಳಕ್ ರೆಡಿ ಇದ್ದೀರಾ? ನಾನು ಅಭ್ಯಾಸ ಕೊಡ್ತೀನಿ. ವೆರಿ ಗುಡ್. ಹೇಳಿ, ಐ ಆಮ್ ಗೋಯಿಂಗ್ ಹೋಮ್. ಈಗ ನೀವು ಇದನ್ನ ಐ ಆಮ್ ಗೋಯಿಂಗ್ ಟು ದ ಹೋಮ್ ಅನ್ಬೋದಾ? ಇಲ್ಲ. ವೆರಿ ಗುಡ್. ಇವಾಗ ಹೀಗೆ ಅವನು ಮನೆಗೆ ಹೋಗ್ತಾ ಇದ್ದಾನೆ. ಹೇಳಿ ಇಂಗ್ಲಿಷ್ ನಲ್ಲಿ. He is going home. He is going to home. ತಪ್ಪು. ಏನನ್ಬೇಕು? He is going home. ವೆರಿ ಗುಡ್. ರಾಧಾ ಇಸ್ ಏನಂತೀರಾ? ರಾಧಾ ಇಸ್ going home. ವೆರಿ ಗುಡ್. ಕೃಷ್ಣ ನೀನ್ ಹೇಳು. Radha is going home. ವೆರಿ ಗುಡ್. ಈಗ ರಮೇಶ್ ಅಂಡ್ ರಾಧಾ ಆರ್ ಏನು? going home. ವೆರಿ ಗುಡ್. ಯಾರದು ಪೆದ್ದಂಗೆಲ್ಲ ಕಣ್ಣು ಮಾಡೋದು? ಹಾ, ರೆಡಿನಾ ಹುಡುಗರೇ? ರೆಡಿನಾ ಇಬ್ರು? ಓಕೆ. ನೀವು ಹೇಳ್ಬೇಕು ಈಗ. ಐ ಆಮ್ ಡ್ಯಾಶ್ ಹೇಳಿ. I am dash. ಇಬ್ರು ಐ ಆಮ್ ಡ್ಯಾಶ್ ಅನ್ಬಾರ್ದು, ಐ ಆಮ್ ಗೋಯಿಂಗ್ ಹೋಮ್ ಅಂತ ಹೇಳ್ಬೇಕು. ಏನ್ ಐ ಆಮ್ ಡ್ಯಾಶ್ ಅಂತಿದ್ದೀರಾ? ಹೇಳಿ, ಐ ಆಮ್. ನಾನ್ ಡ್ಯಾಶ್ ಅಂದ್ರೆ ನೀವು ಫಿಲ್ ಅಪ್ ದ ಬ್ಲಾಂಕ್ಸ್ ಮಾಡಬೇಕು. ಹೇಳಿ, ಐ ಆಮ್ ಡ್ಯಾಶ್. I am going home. ವೆರಿ ಗುಡ್. ರವಿ ಈಸ್ ಡ್ಯಾಶ್. Ravi is going home. ರಾಧಾ ಇಸ್ ಡ್ಯಾಶ್. Radha is going home. ರವಿ ಅಂಡ್ ರಾಧಾ ಆರ್ ಡ್ಯಾಶ್. Ravi and Radha are going home. ವೆರಿ ಗುಡ್. ರವಿ ಅಂಡ್ ರಾಧಾ ಆರ್ ಗೋಯಿಂಗ್ ಹೋಮ್ ಅಂದ್ರೆ ಕನ್ನಡದಲ್ಲಿ ಅರ್ಥ ಏನು? Ravi, Radha ಮತ್ತು ರಾಧಾ ಮನೆಗೆ ಇದ್ದಾರೆ. ರವಿ ಮತ್ತೆ ರಾಧಾ ಮನೆಗೆ ಹೋಗ್ತಾ ಇದ್ದಾರೆ. ಆಮೇಲೆ ಐ ಆಮ್ ಗೋಯಿಂಗ್ ಹೋಮ್ ಕನ್ನಡದಲ್ಲಿ ಅರ್ಥ ಏನು? ಹೇಳಿ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ವೆರಿ ಗುಡ್. ನಾನು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಈಗ ಅನ್ಬೇಕು ಅಂದ್ರೆ ನೀವು ಐ ಆಮ್ ಗೋಯಿಂಗ್ ಹೋಮ್ ಈಗ ಅಂತ ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತಾ? ಆಮ್ ಅಂದ್ರೆ ಈಗ. ಈಗ ಚಿಲ್ಡ್ರನ್ ರೆಡಿ? ಶ್ರೀ ತಲೆ ಬಿದೋಗ್ಬಿಡತ್ತೆ ಜೋಪಾನ. ಐ ಆಮ್ ಗೋಯಿಂಗ್ ಹೋಮ್ ಅರ್ಥ ಏನು? ಕನ್ನಡದಲ್ಲಿ ಹೇಳಿ. ಹೋಗ್ತಾ ಇದ್ದೀನಿ. ವೆರಿ ಗುಡ್. ಈಗ ಹೇಳ್ಬೇಕು, ನಾನು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್ ಹೋಮ್ ಅರ್ಥ ಏನು? ಹೇಳಿ. ಮುಂಚೆ. ನಾನು ಮುಂಚೆ. ಐ ವಾಸ್ ಅಲ್ವಾ?
ಹೋಗ್ತಾ ಇದ್ದೆ ಮನೆಗೆ ಹೇಳಿ. ನಾನು ಮುಂಚೆ ಮನೆಗೆ ಹೋಗ್ತಾ ಇದ್ದೆ. ವೆರಿ ಗುಡ್ ಕೃಷ್ಣ, ವೆಲ್ ಡನ್. ಶಿರಿ, ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್ ನಮ್ಮ ಜೊತೆ ಪ್ರಾಕ್ಟೀಸ್ ಮಾಡಿದ್ದಕ್ಕೆ. ಬಾಯ್. ಸೊ ವೀಕ್ಷಕರೇ, ನೀವು ಸಾಕಷ್ಟು ಕಲ್ತಿದ್ದೀರಾ ಇವತ್ತು. ಹೋಮ್, ಹೌಸ್, ಟು ದ ಹೋಮ್, ಟು ದ ಹೌಸ್ ಎಲ್ಲೆಲ್ಲಿ ಉಪಯೋಗಿಸ್ಬೋದು, ಎಲ್ಲಿ ಉಪಯೋಗಿಸಬಾರ್ದು ಅರ್ಥ ಮಾಡ್ಕೊಂಡಿದ್ದೀರಾ. ಇದೇ ರೀತಿ ಪ್ರತಿದಿನ ಒಂದೊಂದು ಹೆಜ್ಜೆ ಇಟ್ಟು ನಿಮ್ಮ ಇಂಗ್ಲಿಷ್ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಾ. ನೆಕ್ಸ್ಟ್ ಕ್ಲಾಸ್ ಮಿಸ್ ಮಾಡಬೇಡಿ. ಯಾಕೆ ಅಂದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಒಂದು ಸೂಕ್ಷ್ಮವಾದ ಗಂಭೀರವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮನಸ್ಸಿನಲ್ಲಿ, ಮೈಂಡಲ್ಲಿ ನೀವು ಟೀ ಶರ್ಟ್ ಅಥವಾ ಶರ್ಟ್ ಹಾಕೊಳ್ಳೋದು ವೃತ್ತಿಪರ ನಡವಳಿಕೆಗೆ ಎಷ್ಟು ಇಂಪಾರ್ಟೆಂಟ್. ವೇರಿಂಗ್ ಅ ಟೀ ಶರ್ಟ್ ಆರ್ ಅ ಫಾರ್ಮಲ್ ಶರ್ಟ್ ಇನ್ ದ ಮೈಂಡ್, ಇದು ನಮ್ಮ ನೆಕ್ಸ್ಟ್ ಕ್ಲಾಸ್ನ ಶೀರ್ಷಿಕೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ನೆಕ್ಸ್ಟ್ ಕ್ಲಾಸ್ ಅಬ್ಸರ್ವ್ ಮಾಡಿ. ನಿಮಗೆ ಆಸ್ ಅನ್ ಎಂಪ್ಲಾಯಿ ಬಿಸ್ನೆಸ್ ಸರ್ಕಲ್ ಅಲ್ಲಿ ಇರ್ಬೋದು, ಅಥವಾ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಇರ್ಬೋದು, ಅಥವಾ ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಇರ್ಬೋದು, ಹಾಗೂ ಆಸ್ ಅ ಪ್ರೊಫೆಷನಲ್ ನೀವು ಕೆಲಸ ಮಾಡ್ತಿರ್ಬೋದು, ನಿಮ್ಮ ನಾಲೆಡ್ಜ್ ಆಫ್ ಕಮ್ಯುನಿಕೇಶನ್ ಹಾಗೂ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ನ ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಸೊ ಟೀ ಶರ್ಟಾ ಫಾರ್ಮಲ್ ಶರ್ಟಾ, ಇದು ನೆಕ್ಸ್ಟ್ ಕ್ಲಾಸ್ ಮರಿದಲ್ಲೇ ನೋಡಿ. ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್.